ಸೊ ಗಾಯ್ಸ್, ಈಗ ಇಲ್ಲಿ ಎಕ್ಸಾಮಿಗೆ ಬಂದಿರುವಂತ ಕ್ಯಾಂಡಿಡೇಟ್ಸ್ ನ ಒಂದು ಫೀಡ್ಬ್ಯಾಕ್ ಕೇಳೋಣ. ಯಾವ ತರ NPTEL ಎಕ್ಸಾಮ್ ಆಯ್ತಂತ. ಸೊ ನೇಚರ್ ಮಾತ್ರ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಹೇ ಬೇಗ ಬನ್ರೋ, ನಾನೇ ಫುಲ್ ಫಾಸ್ಟ್ ಹೋಗ್ತಿದ್ದೇನಪ್ಪ. ಓಕೆ, ಸೊ ಆಲ್ ದಿ ಬೆಸ್ಟ್ ಗಾಯ್ಸ್. ಇಲ್ಲಂತೂ ಸಖತ್ ರಶ್ ಇದೆ. ಸೊ ನೀವೆಲ್ಲ ನೋಡ್ತಿರ್ಬೋದು. ಹೇ ಗಾಯ್ಸ್, ಈಗ ನಾವು NPTEL ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಸೊ ಈಗ ನಾವು ಬೆಳಿಗ್ಗೆ ಊಟ ಮಾಡ್ದಿಲ್ದಂಗೆ ನಾವು ಬಂದ್ಬಿಟ್ಟಿದ್ವಿ ಎಕ್ಸಾಮ್ ಬರೆಯೋಕ್ಕೋಸ್ಕರ. ಸೊ ನಾವು ಹೋಗೋಣ ವಾಪಸ್, ಏನೋ ಊಟ ಮಾಡಕ್ ಹೋಗೋಣ ಬನ್ನಿ ಗಾಯ್ಸ್. ಸೊ ಬನ್ರ ಊಟಕ್ಕೆ ಹೋಗೋಣ. ಸೊ ಎಲ್ಲ NPTEL ಎಕ್ಸಾಮ್ ನ ಬರ್ದ್ಬಿಟ್ಟು ಸೊ ಮಾರ್ನಿಂಗ್ ಸೆಷನ್ ಇರೋರೆಲ್ಲ ಹೋಗ್ತಾ ಇದ್ದಾರೆ. ಸೊ ನೇಚರ್ ಮಾತ್ರ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾನು ಆಕ್ಚುಲಿ ಈ ಎಕ್ಸಾಮ್ NPTEL ಎಕ್ಸಾಮ್ ಬರೀತಾ ಇರೋದು ಸೆಕೆಂಡ್ ಟೈಮ್. ಈ ಸೆಂಟರ್ ನನಗೆ ಸೆಕೆಂಡ್ ಟೈಮ್ ಬಿದ್ದಿದೆ. ನಾನು ಮೊದಲಿಗೆ ಒಂದು DSA ಯೂಸಿಂಗ್ ಪೈಥಾನ್ ಅಂತ ಒಂದು ಸಬ್ಜೆಕ್ಟ್ ನ ಬರ್ದಿದ್ದೆ. ಸೊ NPTEL ಎಕ್ಸಾಮ್ ಆವಾಗ್ಲೂ ಕೂಡ ಸೇಮ್ ಸೆಂಟರ್ ಇತ್ತು. ಸೊ ಮೊದ್ಲಿಗೆ ಗೊತ್ತಿರ್ಲಿಲ್ಲ ಈ ಅಡ್ರೆಸ್ ಹೆಂಗ್ ಬೇಕು ಹಂಗೆ ಬಂದ್ಬಿಟ್ಟೆ. ಈ ಸತಿ ಫ್ರೆಂಡ್ ಜೊತೆ ಬಂದಿದ್ದೀನಿ. ಸೊ ನಮಗೆ NPTEL ಎಕ್ಸಾಮ್ ಇದ್ದಿದ್ದು ಮನೇಲಿ ಶ್ರೀನಿವಾಸ್ ನಾಯಕ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇದು MBA ಕಾಲೇಜು, ಬಟ್ ಸ್ಟಿಲ್ ಇದರಲ್ಲಿ NPTEL ಎಕ್ಸಾಮ್ ಗಂತಾನೆ ಡೆಡಿಕೇಟೆಡ್ ಆಗಿ ಎಕ್ಸಾಮ್ ಸೆಂಟರ್ಸ್ ನ ಇದು ಮಾಡಿದ್ದಾರೆ. ಯಾವುದೇ ಒಂದು CBT ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆದ್ರು ಸಹ ಇದೇ ಸೆಂಟರ್ ಅಲ್ಲಿ ಇರುತ್ತೆ. ಸೊ ಅಂದ್ರೆ ಆ ಡೆಡಿಕೇಟೆಡ್ ಆಗಿ ಒಂದು ಬಿಲ್ಡಿಂಗ್ ಇದೆ ಎಕ್ಸಾಮ್ ಬರೆಯೋಕ್ಕೋಸ್ಕರ. ಸೊ ನಾವು ಕಾಲೇಜಿಂದ ಸೀದಾ ಇವಾಗ ಊಟ ಮಾಡ್ಬೇಕಿತ್ತು. ಮಾರ್ನಿಂಗ್ ಸ್ಕಿಪ್ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರ ಸೊ ಈಗ ಊಟ ಮಾಡಕ್ ಹೋಗ್ತಾ ಇದೀವಿ ಗೈಸ್. ಹೇ ಬೇಗ ಬನ್ರೋ, ನಾನೇ ಫುಲ್ ಫಾಸ್ಟ್ ಹೋಗ್ತಿದ್ದೇನಪ್ಪ. ಸೊ ಗಾಯ್ಸ್, ಈಗ ಇಲ್ಲಿ ಎಕ್ಸಾಮಿಗೆ ಬಂದಿರುವಂತ ಕ್ಯಾಂಡಿಡೇಟ್ಸ್ ನ ಒಂದು ಫೀಡ್ಬ್ಯಾಕ್ ಕೇಳೋಣ. ಯಾವ ತರ NPTEL ಎಕ್ಸಾಮ್ ಆಯ್ತಂತ. ಹೇ ಹಾಯ್ ಬ್ರೋ. ಹಲೋ, ನಾನ್ ಜಾಯ್ ಆಫ್ ಕಂಪ್ಯೂಟಿಂಗ್ ಪೈಥಾನ್ ಬರೀತೆ. ಈಸಿ ಆಗೇ ಇತ್ತು ಎಲ್ಲ ಕ್ವಶನ್. ಅಸೈನ್ಮೆಂಟ್ ಓದಿದ್ರೆ ಸಾಕು. ಓಕೆ, ಈಸಿ ಇದ್ದ ಕ್ವಶನ್ಸ್ ಎಲ್ಲ. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ರಿಸಲ್ಟ್. ಸೊ ಅವರು ಬ್ರೋ, ನಿಮ್ದು ಯಾವ ಸಬ್ಜೆಕ್ಟ್ ಬ್ರೋ? ಅಸೈನ್ಮೆಂಟ್ ಕ್ವಶನ್ಸ್ ಕಾಪಿ ಪೇಸ್ಟ್ ಮಾಡಿಲ್ಲ. ಸ್ವಲ್ಪ ಮತ್ತೆ ಪೇಪರ್ ಈಸಿ. ಓಕೆ, ಸೊ ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು. ಸೊ ಅವರು ತುಂಬಾ, ನಾನು ಬೇರೆಯವ್ರನ್ನೆಲ್ಲ ಕೇಳಿದೆ ಆಕ್ಚುಲಿ ಫೀಡ್ಬ್ಯಾಕ್ ಕೊಡಿ ಅಂತ ಅಂದ್ಬಿಟ್ಟು. ಅವರು ತುಂಬಾ ಹೆಸಿಟೇಟ್ ಪಡ್ಕೊಂಡ್ರು ಫೀಡ್ಬ್ಯಾಕ್ ಕೊಡಕ್ಕೆ. ಇವ್ರಿಗೆ ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಒಪ್ಕೊಂಡ್ರು ಆ ತರ ಫೀಡ್ಬ್ಯಾಕ್ ಕೊಡಕ್ಕೆ. ಥ್ಯಾಂಕ್ ಯು. ಸೊ ಗೈಸ್, ಇಲ್ಲಿ ಊಟ ಬೇಡ, ನಾವು ಸ್ಟೇಟ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚೇತು ಹೇಳ್ದ. ಸೊ ಅದಕ್ಕೋಸ್ಕರ ನಾವು ಬಸ್ ಹತ್ಕೊಳಕ್ ಹೋಗ್ತಾ ಇದ್ವಿ. ಸೊ ಗೈಸ್, ಇಲ್ಲಂತೂ ಸಖತ್ ರಶ್ ಇದೆ. ಸೊ ನೀವೆಲ್ಲ ನೋಡ್ತಿರ್ಬೋದು. ಸೊ ನುಕ್ಕೊಂಡೆಲ್ಲ ಹೋಗ್ಬೇಕು. ಈಗ ಫುಲ್ ರಶ್, ಏನಕ್ಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಇದಾರಲ್ಲ. ಬಸ್ಸಲ್ಲಿ ತುಂಬಾ ರಶ್ ಇರೋದ್ರಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್ ಆಫ್. ಬಾಯ್ ಬಾಯ್.